ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ಗೆ ನ್ಯಾಯ ಕೊಡಿಸೋಕೆ ನಿಂತಹ ಲಕ್ಷ್ಮಿ ಕೊನೆಗೂ ತನ್ನ ಗಂಡಂಗೆ ನ್ಯಾಯ ಕೊಡಿಸೋದ್ರಲ್ಲಿ ಯಶಸ್ವಿಯಾಗೇ ಬಿಟ್ಲು ಅಂತ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ಅನನ್ಯ ಕತೆ ಮುಗಿತಾ? ಅನನ್ಯ ಸಿಕ್ಕಿಬಿದ್ಲ? ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ವೈಷ್ಣವ್ಗೆ ನ್ಯಾಯ ಕೊಡಿಸ್ಬೇಕಾಗಿದೆ. ಚಾಲೆಂಜ್ ಹಾಕಿ ಬಂದಿದ್ದಾಳೆ ಅನನ್ಯ ತಂದೆ ಜೊತೆ, ಅನನ್ಯ ಜೊತೆ ನನ್ನ ಗಂಡ ಏನು ಅನ್ನೋದನ್ನು ಪಡಿಸ್ತೀನಿ ಅಂತ. ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಯಶಸ್ವಿ ಆಗೋಕ್ಕೆ ಸಾಕ್ಷಿ ಬೇಕು. ಏನು ಮಾಡಬೇಕು ಅಂತ ತೋಚ್ತಿರೋ ಟೈಮಲ್ಲಿ ಕಾರುಣ್ಯ ಅವರು ಎಂಟ್ರಿ ಕೊಡ್ತಾರೆ. ಕೀರ್ತಿಯಲ್ಲಿ ಇರೋದ್ರಿಂದ ಕೀರ್ತಿ ಸಾಕ್ಷಿ ಹೇಳ್ತಾಳೆ ಅಂತ ಹೇಳ್ತಾರೆ. ಈ ಕಡೆ ಇವ್ರ ಮಾತನ್ನ ಹೇಗಪ್ಪ ನಂಬೋದು ಅಂತ ಕೃಷ್ಣಕಾಂತ್ ಅವ್ರಿಗೆ ಅನ್ನಿಸ್ತದೆ. ಈ ಕಡೆ ಇಲ್ಲ ವೈಷ್ಣವ್ ಮಾತ್ರ ಇಲ್ಲ, ಕೀರ್ತಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಇನ್ವಾಲ್ವ್ ಆಗೋದು ಬೇಡ ಅಂತ ಹೇಳಿದ್ರೆ, ಈ ಕಡೆ ಲಕ್ಷ್ಮಿ ಅದರಲ್ಲಿ ಏನಿದೆ, ಅವತ್ತು ನಿಮ್ಮ ಕಾರಲ್ಲಿ ಬಂದದ್ದು ಏನೋ ಒಂದು ರೀತಿ ಮುಜುಗರ ಆಗಿತ್ತು, ಆದರೆ ಇವತ್ತು ನೋಡ್ತಿದ್ರೆ ಅವತ್ತಾಗಿತ್ತು ಒಳ್ಳೆಯದು ಅಂತಲೇ ಅನ್ನಿಸ್ತದೆ. ಕೀರ್ತಿಯವರು ಸಾಕ್ಷಿ ಹೇಳ್ತಾರಷ್ಟೇ, ಅದನ್ನು ಬಿಟ್ಟಾಗಿ ನೀನು ಇನ್ವಾಲ್ವ್ ಆಗ್ತಾ ಇಲ್ಲ ಅವರು, ನಾನು ಅವ್ರ ಜೊತೆ ಮಾತನಾಡ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ. ನಂತರ ಲಕ್ಷ್ಮಿ ಕೂಡ ಕೀರ್ತಿ ಜೊತೆ ಮಾತಾಡ್ತಾರೆ. ಬೆಳಗ್ಗೆ ಆಗ್ತಿದ್ದಾಗೆ ದೇವ್ರ ಮುಂದೆ ನಿಂತ್ಕೊಂಡು, ಲಕ್ಷ್ಮಿ ನನ್ನ ಗಂಡನ ಈ ಒಂದು ಸಮಸ್ಯೆಯಿಂದ ಪಾರು ಮಾಡೋ ಹಾಗೆ ಮಾಡಪ್ಪ, ನನ್ನ ಗಂಡ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅವ್ರಿಗೆ ಒಳ್ಳೇದಾಗುವ ಹಾಗೆ ಮಾಡುವಂಥ ದೇವ್ರ ಹತ್ರ ಕೇಳ್ಕೊತಾಳೆ. ನಂತರ ಎಲ್ಲರೂ ಕೂಡ ಮನೆಯಿಂದ ಹೊರಡಬೇಕಾಗಿದೆ. ಈ ಕಡೆ ಕೀರ್ತಿ ಜೊತೆ ಲಕ್ಷ್ಮಿ ಕೂಡ ಮನೆಯಿಂದ ಹೊರಡೋದಾಗಿ ವೈಷ್ಣವ್ ಜೊತೆ ಹೇಳಿದಾಗ, ನಾನು ಯಾವತ್ತೂ ಕೂಡ ನಿಮ್ಮ ಕೈ ಜೊತೆಯಾಗೆ ಇರ್ತೀನಿ ಅಂತ ಹೇಳಿ ವೈಷ್ಣವ್ ಲಕ್ಷ್ಮಿ ಕೈ ಇಟ್ಕೋತಾರೆ. ಹಾಗಾಗಿ ಲಕ್ಷ್ಮಿ, ಕೀರ್ತಿ, ವೈಷ್ಣವ್ ಎಲ್ಲರೂ ಕೂಡ ಒಂದು ಕಾರಲ್ಲಿ ಬಂದರೆ ಇಡೀ ಮನೆ ಮಂದಿ ಇನ್ನೊಂದು ಕಾರಲ್ಲಿ ಆಫೀಸಿಗೆ ಬರ್ತದೆ. ಈ ಕಡೆ ಅನನ್ಯ ತಂದೆ, ಅನನ್ಯ ಹತ್ರ ನೋಡಮ್ಮ, ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊತಿದ್ದೀನಿ ಅಂತ ಅನ್ಕೋಬೇಡ, ನೀನು ಹೇಳ್ತಿರೋ ಮಾತು ನಿಜವಾಗ್ಲೂ ವೈಷ್ಣವ್ ನಿನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ಅಂದಾಗ, ಯಾಕಪ್ಪ ಇಷ್ಟೊತ್ತು ನನ್ನ ಮಾತನ್ನು ನಂಬಿ ಹೀಗೆ ಹಾಕ್ತಿದ್ರೆ, ಲಕ್ಷ್ಮಿ ಆ ರೀತಿ ಹೇಳಿದ್ಲು ಅಂದಾಗ, ಹಾಗಲ್ಲ ಅಮ್ಮ ಅದು ಮಗಳೇ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಅಪ್ಪ ವೈಷ್ಣವ್ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ದು ನಿಜ ಅಂತ ಅನನ್ಯ ಹೇಳ್ತಾಳೆ. ಹಾಗಿದ್ರೆ ಸರಿ ಆಯಿತು ಮಗಳೇ ಅಂತಿದ್ದಾಗೆ ಮೀಡಿಯಾದವರೆಲ್ಲ ಬಂದಿದ್ದಾರೆ ಸರ್ ಅಂತ ಬಂದು ಹೇಳಿದಾಗ, ಮೀಡಿಯಾದವರೆಲ್ಲ ಯಾಕೆ ಬಂದರು ಅಂತ ಅಂದ್ಕೊಂಡು ಬಂದರೆ, ಮೀಡಿಯಾದವ್ರ ಜೊತೆಗೆ ಲಕ್ಷ್ಮಿ, ವೈಷ್ಣವ್, ಇಡೀ ಫ್ಯಾಮಿಲಿ ಕೂಡ ಬಂದಿದೆ. ಅವ್ರನ್ನ ನೋಡ್ತಿದ್ದಾಗೆ ಅನನ್ಯಾಗೆ ಶಾಕ್ ಆಗ್ತದೆ. ಈ ಕಡೆ ಏನದಲ್ಲ ಅಂತ ಹೇಳ್ತಿದ್ರೆ, ನನ್ನ ಗಂಡನ ತಪ್ಪು ಮಾಡಿಲ್ಲ ಅನ್ನೋದನ್ನು ಸಾಬೀತುಪಡಿಸೋದಕ್ಕೋಸ್ಕರ ಪ್ರೆಸ್ ಮೀಟನ್ನು ಕರೆದಿದ್ವಿ ಅಂತ ಲಕ್ಷ್ಮಿ ಹೇಳ್ತಾಳೆ. ಈ ಕಡೆ ಅನನ್ಯಾಗೆ ಕೀರ್ತಿ ನೋಡಿದ ತಕ್ಷಣ ಶಾಕ್ ಆಗುತ್ತೆ. ಅವಳಿಗೆ ಎಲ್ಲವೂ ಕೂಡ ನೆನಪಾಗುತ್ತೆ. ಅವತ್ತು ಇದೇ ಹುಡುಗಿ ಅಲ್ವ ಇದ್ದಿತ್ತು, ಏನು ಮಾಡಲಿ ನಾನು ಸಿಕ್ಬಿದ್ರೆ ಅಂತ ಅಂದ್ಕೊಂಡು ಹೆದರ್ಕೊತಾಳೆ. ಅದರ ನಡುವೆ ಈ ಕಡೆ ಕೀರ್ತಿ ಹೋಗೋಕ್ಕೂ ಮುನ್ನ ಈ ಕಡೆ ಲಕ್ಷ್ಮಿನ ಕರೆದು, ಇಯರ್ಪೋಡಲ್ಲಿ ನನಗೆ ಇವತ್ತು ಇಯರ್ಪೋಡೆ ಹಾಕಿಲ್ವಲ್ಲ ನೀನು ಲಕ್ಷ್ಮಿ ಅಂತ ಕೇಳಿದಾಗ, ಸುಪ್ರೀತ್ ಅವರು, ಏನಿದು ಲಕ್ಷ್ಮಿ ನೀನು ಕೀರ್ತಿನ ಪ್ರಿಪೇರ್ ಮಾಡಿಲ್ವಾ ಅಂತ ಕೇಳ್ತಾರೆ. ಅದು ಹಾಗಲ್ಲ ಚಿಕ್ಕಮ್ಮ, ಇಲ್ಲೂ ಕೂಡ ಅದೇ ರೀತಿ ಮಾಡಿ ಏನಾದರೂ ಮೀಡಿಯಾ ಮುಂದೆ ಸಿಕ್ಬಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಅಂದಾಗ, ಹಾಗಂತ ಕೀರ್ತಿಗೆ ಏನು ಹೇಳ್ತಾಳೆ ಅವಳು ಅಂತ ಹೇಳ್ತಿದ್ರೆ, ಈ ಕಡೆ ಕೀರ್ತಿ ನನಗೆ ಭಯ ಆಗ್ತದೆ, ನನಗೇನೂ ಕೂಡ ಗೊತ್ತಿಲ್ಲ ಅಂದಾಗ, ನಿನಗೆ ಯಾಕೆ ಗೊತ್ತಿಲ್ಲ ಕೀರ್ತಿ, ಅವತ್ತು ನೀನು ವೈಷ್ಣವ್ ಕಾರಲ್ಲಿ ಹೋಗಿಟ್ಟಲ್ವ, ಅವತ್ತು ಏನಾಯಿತು ಅನ್ನೋದನ್ನು ಅಷ್ಟೇ ಹೇಳು ಹೋಟೆಲಲ್ಲಿ, ನೀನು ಕೂಡ ಹೇಳೋದು ಬೇಕಾಗಿಲ್ಲ, ನೀನು ಗೊತ್ತಿರೋದು ಹೇಳಿದ್ರೆ ಅಷ್ಟೇ ಸಾಕು ಅಂದಾಗ ಈ ಕಡೆ ಕೀರ್ತಿಗೆ ಭಯ ಆಗುತ್ತೆ. ತದನಂತರ ಪ್ರೆಸ್ ಮೀಟ್ ಶುರುವಾಗುತ್ತೆ. ಕೀರ್ತಿ, ವೈಷ್ಣವ್, ಲಕ್ಷ್ಮಿ ಎಲ್ಲರೂ ಕೂಡ ಆ ಒಂದು ಡಯಾಸ್ ಮೇಲೆ ಕೂತ್ಕೊಂಡಿದ್ದಾರೆ. ಈ ಕಡೆ ಮೀಡಿಯಾದವರು ಪ್ರಶ್ನೆ ಮೇಲೆ ಪ್ರಶ್ನೆ ಸುರಿಮಳೆನೇ ಸುರಿಸ್ತಿದ್ದಾರೆ. ಕೀರ್ತಿಗೆ, ನೀವು ಅವತ್ತು ಇದ್ದಿದ್ದು ನಿಜನಾ, ನೀವೇ ಪ್ರತ್ಯಕ್ಷ ಸಾಕ್ಷಿನ, ವೈಷ್ಣವ್ ಜೊತೆ ಅಲ್ಲಿ ಅನನ್ಯ ಮಿಸ್ಬಿಹೇವ್ ಮಾಡಿದ್ದು ನಿಜಾನ, ನೀವು ಅದನ್ನು ನೋಡಿದ್ರ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರೆ, ಈ ಕಡೆ ಕೀರ್ತಿಗೆ ಭಯ ಆಗ್ತದಾಗೆ ಅಳೋಕ್ಕೆ ಶುರು ಮಾಡ್ಕೊಂಬಿಡ್ತಾಳೆ. ನನಗೇನು ಕೂಡ ಗೊತ್ತಿಲ್ಲ ಅಂತ. ಈ ಕಡೆ ಲಕ್ಷ್ಮಿ ಎಷ್ಟೇ ಹೇಳಿದ್ರು ಕೂಡ ಕೀರ್ತಿಗೆ ಭಯ ಆಗ್ತಾನೇ ಇದೆ. ಅದರ ನಡುವೆ ಈ ಕಡೆ ಅನನ್ಯ ಜೀವ ಹೊರಟೋಗಿರುತ್ತೆ, ಸತ್ಯ ಹೇಳಿ ಸಿಕ್ಬಿದ್ರೆ ಅಂತ. ಯಾವಾಗ ಈ ರೀತಿ ಕೀರ್ತಿ ಹೆದರ್ಕೊಳ್ಳೋಕೆ ಶುರು ಮಾಡಿದ್ಲು, ಆಗ ಆಕೆಗೆ ಜೀವ ವಾಪಸ್ ಬಂದಂಗಾಗತ್ತೆ. ಇಲ್ಲಿ ಕೀರ್ತಿ ನಂತರ ಹೇಳಿದ್ರು ಕೂಡ ಇಲ್ಲಿ ಅನನ್ಯ ಮತ್ತು ಅವಳ ತಂದೆ ಅದಕ್ಕೆ ಒಂದು ಸತ್ವನೇ ಇಲ್ಲ, ಅದು ಆಧಾರನೇ ಇಲ್ಲ, ಅವ್ರಿಗೆ ಬೇಕಾಗಿರೋದು ಅವ್ರಿಗೆ ಹೇಗೆ ಬೇಕೋ ಹಾಗೆ ಹೇಳ್ತಾರೆ ಅಂತ ಹೇಳಿ ಆ ಒಂದು ಕೇಸನ್ನ ನುಳ್ಚೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆಗ ಲಕ್ಷ್ಮಿಗೆ ಓಡೋದು ಸಿ ಸಿ ಟಿ ವಿ ತೆಗೆದ್ರೆ ಎಲ್ಲ ಕೂಡ ಬೈಲಾಗುತ್ತೆ ಅಂತ ಗೊತ್ತಿರೋದ್ರಿಂದಾಗಿ ಈ ಕಡೆ ಲಕ್ಷ್ಮಿ CCTV ಫುಟೇಜ್ನ ನೋಡೋದಕ್ಕೋಸ್ಕರ ಅನನ್ಯನ ಕರ್ಕೊಂಡು ಹೋಗ್ತಿದ್ರೆ, ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ನೀನು ಅಂತ ಹೇಳಿ ಅನನ್ಯ ಕೇಳ್ತಿದ್ರೆ, ಲಕ್ಷ್ಮಿ ಏನೋ ಕೂಡ ಮಾತಾಡದೆ ಎಳ್ಕೊಂಡು ಹೋಟೆಲ್ಗೆ ಕರ್ಕೊಂಡು ಬರ್ತಿದ್ದ ಹಾಗೆ ಈ ಕಡೆ ಭಯ ಆಗೋಕ್ಕೆ ಶುರು ಆಗ್ತದೆ ಇಲ್ಲಿ ಅನನ್ಯಾಗೆ. ಆ ಕಡೆ ಕಾವೇರಿ ಅವ್ರನ್ನ ರಿಟ್ರೀವ್ ಸೆಂಟರ್ಗೆ, ಲಕ್ಷ್ಮಿನ ಯಾವೊಂದು ರಿಟ್ರೀವ್ ಸೆಂಟರ್ಗೆ ಸೇರಿಸಿದ್ರು ಅದೇ ರಿಟ್ರೀವ್ ಸೆಂಟರ್ಗೆ ಜೈಲಿಂದ ಕರ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ತುಂಬ ಕಾಯ್ದೆಗಳನ್ನ ಅಲ್ಲಿ ಕ್ಲೀನ್ ಮಾಡೋದಕ್ಕೋಸ್ಕರನೇ, ಸೇವೆ ಮಾಡೋದಕ್ಕೋಸ್ಕರ. ನಂತರ ಅಲ್ಲಿ ಹೋಗೋದಕ್ಕೆ ಕಷ್ಟ ಆಗ್ತದೆ ಕಾವೇರಿ ಅವ್ರಿಗೆ, ಬಿಕಾಸ್ ಲಕ್ಷ್ಮಿನ ಬಿಡೋಕ್ಕೆ ಬಂದಾಗ
ನೆನಪಾಗುತ್ತೆ ಎಲ್ಲ ಕ್ಷಣಗಳು ಕೂಡ. ಜೊತೆಗೆ ಇಲ್ಲಿಗೆ ಅಲ್ವಾ ಲಕ್ಷ್ಮಿನ ಬಿಟ್ಟದ್ದು, ಹೋದರೆ ನನ್ನ ಮರ್ಯಾದೆ ಹೋಗುತ್ತೆ ಅಂದ್ಕೊಂಡು ಅವ್ರು ಹೋಗದೆ ಅಲ್ಲೇ ಕುಳಿತುಕೊಂಡಿರ್ತಾರೆ. ಆಗ ಜೈಲರ್ ಬಂದಿದ್ದಕ್ಕೆ ಏನಮ್ಮ ಅಂದ್ಕೊಂಡಿದ್ಯಾ ನೀನು ಹೋಗಬೇಕಲ್ವ, ಅದನ್ನು ಬಿಟ್ಟು ಇಲ್ಲಿ ಕೂತ್ಕೊಂಡ್ರೆ ಕೆಲಸ ಮಾಡಬೇಕು, ನಡಿ ಕೆಳಗಡೆ ಇಳಿದು ಅಂದಾಗ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಬರುವುದಿಲ್ಲ. ಯಾಕಂದರೆ ಇಲ್ಲಿ ನನಗೆ ಗೊತ್ತಿರೋರು ತುಂಬ ಇದ್ದಾರೆ, ಅವ್ರ ಮುಂದೆ ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ, ನನ್ನ ಮರ್ಯಾದೆ ಹೋಗುತ್ತೆ ಅಂತಾರೆ. ಮರ್ಯಾದೆ ಹೋಗುತ್ತಾ? ಸೊಸೆನ ಸಾಯಿಸೋಕೆ ಹೋಗಿ 7 ವರ್ಷ ಸಜ್ಜೆ ಮಾಡಿಸ್ಕೊಂಡು ಶಿಕ್ಷೆ ಅನುಭವಿಸ್ಕೊಂಡು ಇಲ್ಲಿಗೆ ಬಂದಿದ್ಯಾ, ಆದರೆ ಶಿಕ್ಷೆ ಅನುಭವಿಸ್ತಿದ್ಯಾ? ನಿನಗೆ ಯಾವ ಮಾನ್ಯ ಮರ್ಯಾದೆ? ಟೆಕ್ ಪಾರ್ಕ್ ಇದೆ, ಹೋಗು ಅಲ್ಲಿ ಕೆಲಸ ಮಾಡು, ಸರಿ ಹೋಗುತ್ತೆ. ಇಲ್ಲಿ ಯಾಕೆ ಕೆಲಸ ಮಾಡ್ತೀಯ ನೀನು? VIP ಅಲ್ವಾ ನೀನು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನು ಯಾವಾಗ 7 ವರ್ಷ ಸಜ್ಜೆ ಆಗಿ ಇಲ್ಲಿಗೆ ಬಂದ್ಯೋ ಆಗಲೇ ನಿನ್ನ ಕತೆ ಮುಗೀತು. ಆಗಿರಲಿಲ್ವ ನಿನಗೆ ಮಾನ ಮರ್ಯಾದೆ? ತಪ್ಪು ಮಾಡಬಾರ್ದು ಅಂತ ಮೊದಲು ಬಾಯಿ ಮುಚ್ಕೊಂಡು ಬಂದು ಕೆಲಸ ಮಾಡಮ್ಮ ಅಂತ ಹೇಳ್ತಾರೆ. ಈ ಕಡೆ ಕಾವೇರಿಯವರು ಸ್ಥಿತಿ ಯಾರಿಗೂ ಕೂಡ ಬೇಡ, ಅಯ್ಯೋ ಕರ್ಮವೇ ಅಂತ ಕೆಲಸ ಮಾಡ್ತಿದ್ರೆ ಅಲ್ಲಿರೋ ಮ್ಯಾನೇಜರ್ ಶಾಂತ ನೋಡೇ ಬಿಡ್ತಾರೆ. ನೀವಾ? ನಿಮಗೆ ಸರಿಯಾಗಿ ಆಗಿದೆ ಬಿಡಿ, ನಿಮ್ಮ ಸೊಸೆ ಪಾಪ ರಿಟ್ರೀವ್ ಸೆಂಟರ್ಗೆ ಸೇರಿಸಿ ನಮ್ಮ ಒಂದು ಆಫೀಸ್ ಮಂದಿನೇ ಯೂಸ್ ಮಾಡಿಕೊಂಡು ಎಂಥ ಮಹಾನ್ ಕೆಲಸ ಮಾಡೋಕ್ಕೆ ಹೋಗಿದ್ರೆ, ಸೊಸೆನೇ ಕೊಲ್ಲೋಕ್ಕೆ ಹೋಗಿದ್ದು ಮಹಾಪಾಪಿ ನೀವು. ನಿಮ್ಮಂಥವ್ರಿಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ, ಅಸಹ್ಯ ಅಂತ ಹೇಳಿ ತುಂಬ ಕೀಳಾಗಿ ಮಾತನಾಡ್ತಾರೆ ಶಾಂತ ಅವರು. ಇದರಿಂದ ಕಾವೇರಿ ಅವರು ರೆಬಲ್ ಆಗ್ತಾರೆ. ಏನು ನೀನೇ ನನಗೆ ಮಾತಾಡೋದು, ನನಗೆ ಮಾತಾಡ್ತೀಯ ನೀನು ಅಂದಾಗ ನಿಮಗೆ ಮಾತಾಡ್ತೀಯ, ಇನ್ಯಾರಿಗೆ ಮಾತಾಡಬೇಕಿತ್ತು? ಅದರಲ್ಲಿ ಏನಿದೆ ಭಯ? ನೀವು ಮಾಡಿರೋ ಕಂತ್ರಿ ಕೆಲಸಕ್ಕೆ ಅಂತ ಹೇಳಿ ಹೋಗ್ತಾ ಇದ್ರೆ ಎಲ್ಲಿಗೆ ಹೋಗ್ತಿದ್ಯಾ? ಹುಚ್ಚಿ ನೋಡ್ಕೊಳ್ಳೋರು ನೀನು, ಹುಚ್ಚರು ನೋಡ್ಕೊಳ್ಳೋರು ನಿನಗೆ ಇಷ್ಟೆಲ್ಲ ಇರಬೇಕಿದ್ರೆ ನನಗಿನ್ನೆಷ್ಟು ಇರಬೇಡ ಅಂತ ಹೇಳ್ತಿದ್ರೆ, ಹೌದು ನನಗೆ ಹುಚ್ಚರು ನೋಡ್ಕೊಳ್ಳೋದ್ರಲ್ಲೇ ನಿಮಗಿಂತ ಮರ್ಯಾದೆ ಇದೆ ಅಂತ ಹೇಳ್ತಾರೆ. ಆ ಕಡೆ ಹುಚ್ಚರು ಕೂಡ ನಾಟಕ ಮಾಡು ಭರದಲ್ಲಿ ಈ ಕಡೆ ಕಾವೇರಿ ಮೇಲೆ ಕಲ್ಲನ್ನೆಲ್ಲ ಎಸೆತಿದ್ದಾರೆ. ಅದರಿಂದ ಕೂಡ ಕಾವೇರಿ ಟ್ರಿಗರ್ ಆಗ್ತಾರೆ. ನಂತರ ಜೂಲಿಯರ್ ಬಂದಿದೆ, ಏನು ಮಾತಾಡ್ತೀಯಾ, ಸುಮ್ಮನೆ ಕೆಲಸ ಮಾಡು ಅಂತಿದ್ದಾಗೆ ಕಾವೇರಿ ಇದು ಯಾವ ಕರ್ಮನು ಅಂತ ಅಂದ್ಕೊಂಡು ಫೋಟೋ ನೋಡ್ತಾರೆ. ಅಲ್ಲಿ ಕರಾಳ ರಾತ್ರಿ ಅಂದರೆ ರಾವಣದನದ ಫೋಟೋ ಇರುತ್ತೆ. ಇದೆ ನಾನೇ ಅಲ್ವಾ, ನನ್ನ ಜೀವನ ಈ ರೀತಿ ಬದಲಾಗಿತ್ತು ಅಂತ ಕಾವೇರಿ ನೋಡ್ತಾವ, ಇಷ್ಟು ಮುಖನ ನೋಡ್ತಿದ್ದಾರೆ. ಹಾಗೆಯೇ ಎಲ್ಲ ಕೂತಿರೋ ಫೋಟೋಸ್ ಕೂಡ ಇರುತ್ತೆ. ಅದನ್ನು ನೋಡುತ್ತೆ ಕಾವೇರಿಗೆ ಶಾಕ್ ಆಗ್ತದೆ, ಏನಿದು ಕೀರ್ತಿ ಇಲ್ಲಿದ್ದಾಳೆ ಅಂತ. ಬಿಕಾಸ್ ಆ ಒಂದು ಫೋಟೋದಲ್ಲಿ ಕೀರ್ತಿ ಕೂಡ ಇರ್ತಾಳೆ. ಹಾಗಿದ್ರೆ ಕೀರ್ತಿ ಅವತ್ತೇ ರಿಟ್ರೀವ್ ಸೆಂಟರಲ್ಲಿ ಇದ್ಲ, ಹಾಗಿದ್ರೆ ಖಂಡಿತ ಇವತ್ತು ಕೀರ್ತಿ ಒಂದು ರೀತಿ ವಿಚಿತ್ರವಾಗಿ ನಡ್ಕೊಳ್ಳೋದಕ್ಕೂ, ಅವಳು ರಿಟ್ರೀವ್ ಸೆಂಟರಲ್ಲಿ ಇರೋದಕ್ಕೂ, ಅಲ್ಲಿಗೆ ಹೋದ ಮೇಲೆ ಲಕ್ಷ್ಮಿ ಕೀರ್ತಿನ ಕರ್ಕೊಂಡು ಬಂದಿದ್ದಕ್ಕೂ ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಇದರಿಂದ ಏನೋ ಇದೆ, ಮಹಾ ಸಂಚು ಅಂತ ಹೇಳಿ ಇಲ್ಲಿ ಕಾವೇರಿ ಅವ್ರಿಗೆ ಗೊತ್ತಾಗ್ತದೆ. ಅದರ ನಡುವೆ ಆ ಕಡೆ ಲಕ್ಷ್ಮಿ ಹೋಟೆಲ್ಗೆ ಬಂದಿದ್ದೆ, ನಾನು CCTV ಫುಟೇಜ್ ನೋಡಬೇಕು ಅಂತ ಹೇಳಿ ವೈಷ್ಣವ ಅನನ್ಯ ಕೀರ್ತಿ ಬಂದಿದ್ದೆ ಏನಾದ್ರು CCTV ಫುಟೇಜನ್ನ ಓಪನ್ ಮಾಡಿಸ್ತಾರೆ. ಈ ಕಡೆ ಅನನ್ಯಾಗೆ ಭಯ ಆಗ್ತದೆ. ಬಿಕಾಸ್ ಆ ಒಂದು ವಿಡಿಯೋದಲ್ಲಿ ಹೋಗಿ ಸೆಲ್ಫಿ ತೊಗೊಳಕ್ಕೆ ಹೋಗಿದ್ದು, ಕಿಸ್ ಮಾಡಿದ್ದು, ಹಗ್ ಮಾಡಿದ್ದು, ವೈಷ್ಣವ್ ಇರಿಟೇಟ್ ಆಗಿದ್ದು, ಕೀರ್ತಿ ಬಂದಿದ್ದು, ಗಲಾಟೆ ಮಾಡಿದ್ದು ಕೆಲವು ಕೂಡ ರೆಕಾರ್ಡ್ ಆಗಿರುತ್ತೆ. ಅದನ್ನು ನೋಡಿದ್ದೆ. ಈ ಕಡೆ ಲಕ್ಷ್ಮಿ ಕೀರ್ತಿ ಬೇಗ್ತಾ ಇದ್ದರೆ ಆ ಕಡೆ ತಲೆ ತಗ್ಗಿಸ್ಬೇಕಾಗಿದೆ ಅನನ್ಯ. ಈ ಕಡೆ ಮೀಡಿಯಾದವರೆಲ್ಲರೂ ಕೂಡ ಅನನ್ಯ ಕಡೆ ಈಗ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ ವೈಷ್ಣವ್ ಅವ್ರ ಮೇಲೆ, ಯಾಕೆ ರೀತಿ ಆಪಾದನೆ ಮಾಡಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಅನನ್ಯ ಸಾರಿ ಕೇಳಬೇಕಾಗಿದೆ. ಜೊತೆಗೆ ಇಲ್ಲಿ ವೈಷ್ಣವ್ನ ಬ್ಯಾನ್ ಕೂಡ ರಿವೋಕ್ ಆಗ್ತದೆ. ಆನಂದ್ ಶರ್ಮಾ ಕೂಡ ಸಾರಿ ಕೇಳ್ತಿದ್ದಾರೆ. ಫೈನಲಿ ಇಲ್ಲಿ ಲಕ್ಷ್ಮಿ ತನ್ನ ಗಂಡನ ಕಾಪಾಡೋದ್ರಲ್ಲಿ ಯಶಸ್ವಿ ಆಗ್ತಾಳೆ. ಜೊತೆಗೆ ಅನನ್ಯಾಗೆ ಮಣ್ಣನ್ನು ಕೂಡ ಮುಕ್ಕಿಸ್ತಾಳೆ. ಅನನ್ಯ ಕೂಡ CCTV ಫುಟೇಜಲ್ಲಿ ರೆಡ್ ಹ್ಯಾಂಡಾಗಿ ಸಿಗಾಕೋತಾಳೆ. CCTV ಬಿಚ್ಚಿಟ್ಟ ಸತ್ಯ ವೈಷ್ಣವ್ ಬದುಕಲ್ಲಿ ದೊಡ್ಡ ತಿರುವು ಅಂತಲೇ ಹೇಳ್ಬಹುದು. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.